ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ನಾವೀಗ ಮಂಗಳೂರಿನ ನಂತೂರ್ ಸರ್ಕಲ್ ಬಳಿ ಇದ್ದೀವಿ. ಇಲ್ಲಿ ಅವಘಡ ನಡೆದಿದೆ. ಇನ್ನೇನು ಕೆಲ ದಿನಗಳಲ್ಲಿ ಮದುವೆ ಎಂಬಂತಹ ಸಂಭ್ರಮಕ್ಕೆ ಸಾಕ್ಷಿಯಾಗಬೇಕಾಗಿದ್ದ ದೀಪ್ತಿ ಎಂಬ ಯುವತಿ ಖಾಸಗಿ ಬಸ್ಸಿನ ಚಕ್ರದಡಿಗೆ ಸಿಲುಕಿ ಭೀಕರವಾಗಿ ಸಾವನ್ನಪ್ಪಿದ್ದಾಳೆ. ಈ ಕುರಿತು ಅವರ ಪರಿಚಯಸ್ಥ ಹಾಗೂ ಕಾರ್ಮಿಕ ಮುಖಂಡರಾದ ಅನಿಲ್ ಕುಮಾರ್ ಘಟನೆ ಕುರಿತಂತೆ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಖಂಡಿತವಾಗಿ ಇವತ್ತು ಏನಂದರೆ, ನಿನ್ನೆ ಒಂದು ನಂತೂರಿನಲ್ಲಿ ನಡೆದಂಥ ಒಂದು ಘಟನೆಯಲ್ಲಿ ದೀಪ್ತಿ ಎಂಬ ಬಲಲ್ಬಾಗಿನ ಒಂದು 24-25 ವರ್ಷದ ಒಂದು ಹುಡುಗಿ ಮೃತಪಟ್ಟಿದ್ದು ಬಹಳ ಬೇಸರವಾಗಿದೆ. ಬಹುಶಃ ಆ ಹುಡುಗಿ ಪದವೀಧರಿ ಕೂಡ ಆಗಿದ್ದು, ಬಹುಶಃ ಒಂದು ಮನೆಗೆ ಜೀವನಾಧಾರ ಆಗುವಂಥ ಸ್ಥಿತಿಯಲ್ಲಿದ್ದಳು. ಮನೆಯ ಎಲ್ಲ ಒಂದು ಏನು ಮನೆಯ ಜವಾಬ್ದಾರಿ ಕೂಡ ಅವಳೆಲ್ಲ ವಹಿಸ್ತಿದ್ಲು. ಹಾಗಿರುವಾಗ ಅವಳು ಒಂದು ತನ್ನದೇ ಒಂದು ಮಾವನ ಮಗನನ್ನು ಮದುವೆ ಆಗುವಂಥ ಎಲ್ಲ ಒಂದು ವ್ಯವಸ್ಥೆ ಕೂಡ ಅದು ಅವರ ದೀಪಿಯ ಮನೆಯವರಿಂದ ಆಗಿತ್ತು. ಹಾಗಿರುವಾಗ ಇದು ಸಾವು ಆಗಿರೋ ಬಗ್ಗೆ ನಮಗೆ ತುಂಬ ಬೇಸರ ಇದೆ. ಮತ್ತೊಂದು ನಾನು ಕೇಳುವಂಥದ್ದು, ಈ ಸಾವಿಗೆ ನ್ಯಾಯ ಇದೆಯಾ? ಯಾಕೆಂದರೆ ನೋಡಿ, ಬೆಳಿಗ್ಗೆ ಇದ್ದವರು ಸಂಜೆ ಇರುವುದಿಲ್ಲ. ಹಾಗಿರುವಾಗ ಮನೆಯವರೊಂದು ತುಂಬ ನಿರೀಕ್ಷೆಯಿಂದ ಸಾಕಿರ್ತಾರೆ. ಹಾಗಿರುವಾಗ ಅಲ್ಲಿ ಬೆಳಿಗ್ಗೆ ಅವರ ರಿಲೇಷನ್ ಅಂದರೆ ಓಮಂಜೂರಲ್ಲಿ ಅವರ ಏನು ರಿಲೇಷನ್ದು ಬರ್ತ್ಡೇ ಸಂಬಂಧದ್ದು ಒಂದು ಮಗುವುದು ಬರ್ತ್ಡೇ ಇತ್ತು. ಆ ಬರ್ತ್ಡೇ ಕಾರ್ಯಕ್ರಮಕ್ಕೆ ಅಂತ ಅವರು ಹೋಗುವ ಸಂದರ್ಭದಲ್ಲಿ ಇವರು ಹೋಗ್ತಿರುವಾಗ ಏನು ಡ್ರೈವರ್ ಇದ್ದಾನೆ, ಅವನು ಏಕಾಏಕಿ ರೈಟಿಗೆ ಹೋದಂಥ ಸಂದರ್ಭದಲ್ಲಿ ಅದು ಇವಳ ಮೈ ಮೇಲೆ ಹರಿದು ಹೋಗಿದೆ ಎದುರಿನ ಚಕ್ರ. ಹಾಗಿರುವಾಗ ಇವರು ಸ್ಪಾಟಲ್ಲಿ ಡೆತ್ ಆಗಿದ್ದಾಳೆ. ಯಾಕಂದರೆ ನಾವು ಇವತ್ತು ಅವಳ ಏನು ಮೃತದೇಹವನ್ನು ಪೊಲೀಸ್ ಇಲಾಖೆಯ ಅಲ್ಲಿ ಇಟ್ಟು ನಾವು ಅದನ್ನು ಪ್ರತಿಭಟನೆ ಮಾಡಿದ್ದೇವೆ. ಇದರಲ್ಲಿ ಪೊಲೀಸ್ ಇಲಾಖೆಯ ಪಾತ್ರ ಇದೆ ಅಂತ ನಾವು ಹೇಳೋದಿಲ್ಲ, ಆದರೆ ಪೊಲೀಸ್ ಇಲಾಖೆಯ ಪಾತ್ರ ಇಲ್ಲದಿರಬಹುದು. ಆದರೆ ಈ ವ್ಯವಸ್ಥೆ ಸರಿ ಆಗಬೇಕು. ಯಾಕಂದರೆ ನಾನು ಇವತ್ತು ಮನೆ ಮಾಡ್ತಿರುವಂಥದ್ದು ಪೊಲೀಸ್ ಇಲಾಖೆ ಸರ್ಕಾರದ ಒಂದು ಅಂಗ. ಹಾಗಿರುವಾಗ ನಾವು ಯಾಕೆ ಅಲ್ಲಿ ಪ್ರತಿಭಟನೆ ಮಾಡೋದು ಉದ್ದೇಶ ಅಷ್ಟೇ. ಯಾಕಂದರೆ ಸರ್ಕಾರಕ್ಕೆ ಇದು ಗೊತ್ತಾಗಬೇಕು ಇಲ್ಲಿನ ವ್ಯವಸ್ಥೆ ಏನಾಗ್ತಾ ಇದೆ ಅಂದರೆ. ಇವತ್ತು ನಾವು ಖಾಸಗಿ ಬಸ್ಸಿನಿಂದ ಜನರು ತುಂಬ ರೋಸಿ ಹೋಗಿದ್ದಾರೆ. ಪ್ರತಿ ಸಂದರ್ಭದಲ್ಲೂ ಕೂಡ ಈ ಖಾಸಗಿ ಬಸ್ಸಿನವರು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಹೋಗುವಂಥದ್ದು, ಇನ್ನೊಂದು ಕಡೆಯಲ್ಲಿ ಒಂದು ಕೈಯಲ್ಲಿ ಸ್ಟೇರಿಂಗ್ ಹಿಡ್ಕೊಂಡು ಹೋಗುವಂಥದ್ದು, ಏಕಾಏಕಿ ರಭಸವಾಗಿ ಹೋಗುವಂಥದ್ದು, ಅಲ್ಲಿ ಯಾರಿದ್ದಾರೆ ಓವರ್ಟೇಕ್ ಮಾಡುವಂಥದ್ದು. ನಮ್ಮಲ್ಲಿ ಈ ಮಂಗಳೂರು ನಗರದಲ್ಲಿ ರಸ್ತೆಗಳ ವಿಸ್ತೀರ್ಣ ಕೂಡ ಕಡಿಮೆ ಇದೆ. ಹಾಗಿರುವಾಗ ಇವರು ಅಂಥ ಸ್ಪೀಡ್ಗಳನ್ನು ಈ ರಸ್ತೆಯಲ್ಲಿ ಓಡಿಸಿಕೊಂಡು ಜನರ ಮೈ ಮೇಲೆಲ್ಲ ಹೋಗುವಂಥದ್ದು ಇದು ಏನು ಹೊಸತೇನಲ್ಲ. ಅದು ಅಲ್ಲದೆ ನಂತೂರಲ್ಲಿ ಅನೇಕ ಬಾರಿ ಆಕ್ಸಿಡೆಂಟ್ಗಳಾಗಿವೆ. ಯಾಕೆ ಒಂದು ತಜ್ಞರು ಅದರ ಬಗ್ಗೆ ಸಮಾಲೋಚನೆ ಮಾಡುತ್ತಿಲ್ಲ? ಯಾಕೆ ಅಲ್ಲಿ ಆಕ್ಸಿಡೆಂಟ್ ಆಗ್ತಾಯಿದೆ, ಏನು ಸಮಸ್ಯೆ ಉಂಟು, ಅಲ್ಲಿ ಏನು ರೋಡಿನ ಸಮಸ್ಯೆ ಇದೆ ಅಥವಾ ಯಾಕೆ ಆ ರೀತಿ ಆಗ್ತಾಯಿದೆ ಎಂಬುದೊಂದು ಸ್ವಲ್ಪ ಗಮನ ಹರಿಸಬೇಕು. ಒಂದು ಮನುಷ್ಯನ ಜೀವಕ್ಕೆ ಬೆಲೆ ಇಲ್ವಾ? ಒಂದು ಅಷ್ಟು ದೊಡ್ಡ ಬೆಳೆದಂಥ ಹುಡುಗಿ ನಾಳೆ ಒಂದು ಯಾರ ಮನೆಗೆ ಒಂದು ಆಸರೆ ಆಗುವಂಥ ಹುಡುಗಿ ಇವತ್ತು ಏಕೈಕ ಒಂದು ಬಸ್ಸಿನಡಿಗೆ ಬಿದ್ದು ಸಾಯುವುದಂತ ಹೇಳಿದರೆ ತುಂಬ ಬೇಸರವಾದ ವಿಷಯ. ಆದ್ದರಿಂದ ನಮಗೆ ಅದನ್ನು ಕೊಡಲಿಕ್ಕೆ ಸಹ ಆಗ್ತಾಯಿಲ್ಲ. ಆ ರೀತಿ ಆಗಿದೆ ಪರಿಸ್ಥಿತಿ. ಹಾಗಿರುವಾಗ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಡೋದು, ಎಲ್ಲ ಖಾಸಗಿ ಬಸ್ಗಳು ನಿಲ್ಲಿಸಿ, ನಮಗೆ ಬೇಡ ಯಾವುದು ಖಾಸಗಿ ಬಸ್, ಎಲ್ಲ ಸರ್ಕಾರಿ ಬಸ್ಗಳನ್ನ ಹಾಕಿ, ಸಮಸ್ಯೆನೇ ಇಲ್ಲ. ಈ ರೋಡಿಗೆ ಯಾವ ಒಂದು ಬಸ್ ಅಗತ್ಯ ಇದೆ ಅಂಥ ಬಸ್ಗಳನ್ನೇ ಹಾಕಿ. ಯಾಕೆಂದರೆ ನಾವು ಇಷ್ಟಂತ ನಮ್ಮ ಈಗ ಮಕ್ಕಳಿರ್ಬೋದು, ನಮ್ಮ ವಯಸ್ಸಾದವರನ್ನು ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ನಾವು ರೋಡಲ್ಲಿ ದಾಟುವಂಥದ್ದು ಅಥವಾ ಎಲ್ಲ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಅದರಿಂದ ನಾನು ಮನವಿ ಮಾಡೋದು ಅಷ್ಟೇ. ಅದೇ ಉದ್ದೇಶದಿಂದ ನಾವು ಇವತ್ತು ಸ್ಟೇಷನ್ ಎದುರು ನಾವು ಸಹ ಪ್ರತಿಭಟನೆ ಮಾಡೋದು. ಯಾಕಂದರೆ ಇನ್ನು ಮುಂದೆ ಇಂಥ ದುರಂತಗಳು ಆಗಬಾರ್ದು. ಈಗಾಗಲೇ ಅದು ನಾವೆಲ್ಲ ಹಿಂದೆ ನಿಂತು ನಾವು ನೋಡ್ಕೊಳ್ಬೋದು, ಆದರೆ ಅಲ್ಲಿ ಮುಂದೆ ನಿಂತು ಅಲ್ಲಿ ಆ ಮನೆಯವರಿಗೆ ಸಾಂತ್ವನ ಹೇಳುವವರು ಯಾರು? ಒಂದು ಕಡೆಯಿಂದ, ಮತ್ತೊಂದು ಕಡೆಯಿಂದ ಆ ಸಾವುಗಳು ನಮ್ಮ ಮನೆಯಲ್ಲಿ ನಡೆಯುವಾಗ ಮಾತ್ರ ನಮಗೆ ಅದರ ನೋವು ಗೊತ್ತಾಗೋದು. ಇನ್ನು ಯಾರ ಮನೆಯಲ್ಲಿ ನಡೆದರೆ ನಮಗೆ ಅದರ ನೋವು ಗೊತ್ತಾಗೋಲ್ಲ. ಯಾಕಂದರೆ ನೋವು ಎಂಬುದು ಎಲ್ಲರಿಗೂ ಕೂಡ ಒಂದೇ. ಆ ನೋವು ಯಾರಿಗೂ ಕೂಡ ಬರಬಾರ್ದಂತ ನಮ್ಮ ಉದ್ದೇಶ ಕೂಡ. ಯಾಕಂದರೆ ಆ ವ್ಯವಸ್ಥೆ ಇನ್ನೂ ಕೂಡ ಸರಿಯಾಗಲಿಲ್ಲ. ಮಂಗಳೂರಲ್ಲಿ ನಾವು ಬುದ್ಧಿವಂತರಾಗಿದ್ದೇವೆ, ಬುದ್ಧಿವಂತರ ಜಿಲ್ಲೆ ಅಂತ ಹೆಸರು ತಗೊಂಡಿದ್ದೇವೆ. ಇನ್ನೂ ಕೂಡ ನಮ್ಮಲ್ಲಿ ರೋಡಿಗೆ ಬಿದ್ದು ಸಾಯ್ತಾ ಇದ್ದಾರೆ ಅಂದರೆ, ಬಸ್ಸಿನಡಿಗೆ ಬಿದ್ದು ಸಾಯ್ತಾರೆ ಅಂದಲ್ಲ. ಇದರಿಂದ ನಾವು ಯಾವ ರೀತಿಯಲ್ಲಿ ಬುದ್ಧಿವಂತರಾಗಿದ್ದೆ ಅಥವಾ ಯಾವ ವ್ಯವಸ್ಥೆ ಅಡಿಯಲ್ಲಿ ನಾವು ಬದುಕ್ತಿದ್ದೇವೆ ಎಂಬುದನ್ನು ನಾವು ನಮ್ಮನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಅಂದರೆ ಇವತ್ತು ನಾವು ಪ್ರತಿಭಟನೆ ಮಾಡಿರೋಂಥ ಉದ್ದೇಶ ಸರ್ಕಾರಕ್ಕೆ ನಾವು ನಮ್ಮ ಏನು ಇವತ್ತಿನ ಆಕ್ರೋಶ ಇದೆ ಅಥವಾ ನಮ್ಮ ಏನು ನೋವಿದೆ ಅದನ್ನು ತಲುಪಿಸುವಂಥ ಉದ್ದೇಶ ಮಾತ್ರವಾಗಿತ್ತು. ಅದಕ್ಕೆ ನಾವು ಪೊಲೀಸ್ ಇಲಾಖೆ
ಇಲಾಖೆಯನ್ನೇ ಆಯ್ಕೆ ಮಾಡಿದೆ. ಯಾಕಂದರೆ ಪೊಲೀಸ್ ಇಲಾಖೆ ಸರ್ಕಾರದ ಒಂದು ಅಂಗ. ಆದ್ದರಿಂದ ಇವತ್ತು ಏನು ಪೊಲೀಸ್ ಇಲಾಖೆಯಿಂದ ರಿಪೋರ್ಟ್ಸ್ ಹೋಗಿದೆ ಅದಕ್ಕೆ ಸಂಬಂಧಪಟ್ಟ ಅದೇ ರೀತಿ ನಮ್ಮ ಏನು DSP ಸಾಹೇಬರು ಸಹ ಬಂದಿದ್ದಾರೆ, ಅದು ಮಿಥುನ್ ಕುಮಾರ್ ಅಂತ ಸಾಹೇಬರಿದ್ದಾರೆ. ಅವರು ನಮಗೆ ಸಮಾಲೋಚನೆ ಮಾಡಿದರು, ಏನು ನಿಮ್ಮ ಸಮಸ್ಯೆಗಳನ್ನು ಅದನ್ನು ಹೇಳಿ ಖಂಡಿತವಾಗಿ ಮುಂದಿನಗಳಲ್ಲಿ ಅದನ್ನು ಜಾರಿಗೆ ತರುವಂತ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಸರ್ಕಾರಕ್ಕೆ ಕೂಡ ನಮ್ಮ ಒಂದು ನಾವು ಖಾಲಿ ದೀಪ್ತಿ ಮಾತ್ರ ಒಂದು ಸಂಬಂಧ ಅಲ್ಲ, ಇಡೀ ಮಂಗಳೂರು ಜನತೆಯ ಒಂದು ಸಮಸ್ಯೆ ಏನಂದರೆ ಇದು ಖಾಸಗಿ ಬಸ್ಗಳ ಒಂದು ಹಾರಾಟ ನಿಲ್ಲಬೇಕು ಇಲ್ಲಿ. ಯಾಕೆಂದರೆ ಹೇಳಿದರೆ ಇವರು ಬೀದಿಯಲ್ಲಿ ಜಗಳ ಮಾಡ್ಕೊಂಡಿರುವಂಥದ್ದು, ಅಲ್ಲಿ ಹೊಡೆದಾಡ್ಕೊಳ್ಳುವಂಥದ್ದು, ಅಲ್ಲಿ ಹೆಣ್ಮಕ್ಳಿಗೆ ಚುಡಾಯಿಸುವಂಥದ್ದು, ಇದನ್ನೆಲ್ಲ ನಿಲ್ಲಬೇಕು. ನಾವು ಒಂದು ನಾಗರಿಕ ಸಮಾಜ ಇವತ್ತು ಒಂದು ಬುದ್ಧಿವಂತ ಜಿಲ್ಲೆಯಲ್ಲಿ ನಾವು ಒಂದು ಅದಕ್ಕೆ ತಕ್ಕಾಗಿ ನಾವು ಬದುಕಬೇಕು. ಅದು ಬಿಟ್ಟು ಈ ರೀತಿ ಬೀದಿ ರಂಪ ಮಾಡಿಕೊಂಡು ಯಾರ ಮೈ ಮೇಲೆ ಗಾಡಿ ಬಸ್ಗಳನ್ನು ಹತ್ತಿಸುವಂಥದ್ದು ಇದೆಲ್ಲ ನಿಲ್ಲಬೇಕು, ಇದಕ್ಕೆ ಕೊನೆ ಆಗಬೇಕು. ಅದೇ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಪೊಲೀಸ್ ಇಲಾಖೆ ಮುಂದೆ ಕೊಡ್ಕೊಂಡು ನಾವು ಪ್ರತಿಭಟನೆ ಮಾಡಿ ಅದವರೆಗೂ ಸಹ ಇದನ್ನೇ ಹೇಳಿದ್ವಿ. ಯಾಕಂದರೆ ಅಥವಾ ನೀವು ಅವರಿಗೆಲ್ಲ ಅದಕ್ಕೆ ಸ್ಪೀಡ್ ಗವರ್ನರ್ ಹಾಕಿ, ಯಾಕಂದರೆ ಅವರು ಆ ಸ್ಪೀಡ್ ಹೋಗಬಾರ್ದಲ್ಲ. ಈ ಸಿಟಿಯಲ್ಲಿ ನಾವು ಒಂದು ಟೂ ವೀಲರ್ ಕೊಂಡೋಗ್ಲಿಕ್ಕೆ ನಮಗೆ ಹೆದರಿಕೆ ಆಗ್ತದೆ. ಇವರು ಬಸ್ಸನ್ನು ಕೊಂಡೋಗೋ ರೀತಿ ನೋಡಿದರೆ ಇಲ್ಲಿ ಯಾರ ಮೈ ಮೇಲೆ ಬರ್ತದೆ, ಯಾರ ಮಕ್ಕಳ ತಲೆಯಲ್ಲಿ ಹೋಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಮುಂದೆ ಈ ದೀಪ್ತಿಯ ಒಂದು ಆದಂಥ ನಾಳೆ ನಮ್ಮ ಯಾರ ಮನೆಯಲ್ಲಿ ಸಾಗಬಾರ್ದು, ಅದೇ ನಮ್ಮ ಒಂದು ಉದ್ದೇಶ. ಯಾಕಂದರೆ ನಮಗೆ ಯಾರ ವ್ಯವಸ್ಥೆ ವಿರುದ್ಧ ಹೋರಾಡಬೇಕಂತ ಏನು ನಮಗೆ ನಾವು ಎನಿಸಿದವರಲ್ಲ. ಯಾಕಂದರೆ ಈ ವ್ಯವಸ್ಥೆ ಸರಿಯಾಗಬೇಕು. ಯಾಕಂದರೆ ನಾವು ಎಷ್ಟು ಸಮಯ ಅಂತ ಇಂಥದ ದುರಂತಗಳನ್ನು ನಾವು ಕಾಯ್ಕೊಂಡಿರೋದು. ಆದ್ದರಿಂದ ಏನು ಇಲಾಖೆ ಇರಬಾರ್ದು, ಜಿಲ್ಲಾಡಳಿತ ಕೂಡ ಅದನ್ನು ಕೂಡಲೇ ಅದರ ಬಗ್ಗೆ ಸಹ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಹ ನಾನು ಹೇಳುವಂಥದ್ದು, ದಯಮಾಡಿ ಜಿಲ್ಲಾಧಿಕಾರಿಗಳಿಗೆ ಒಂದು ಇಂಥ ಸಿಚುವೇಶನ್ ಆಗುವಾಗ ತಾವು ಸ್ವಲ್ಪ ಮುಂದೆ ಬಂದು ಅದನ್ನು ಮಾತಾಡಬೇಕು. ಯಾಕಂದರೆ ಇವತ್ತು ನೋಡಿ ಯಾವ ಒಂದು ಪಾಪದ ಹೆಣ್ಮಗಳು ಬಲಿಯಾಗಿದೆಯಲ್ಲ ಒಂದು ಇವರ ಒಂದು ಬೇಜವಾಬ್ದಾರಿಯ ಒಂದು ಚಾಲನೆಗೆ. ಆದರೆ ಮುಂದೆ ನೋಡಿ ಅದು ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಎಲ್ಲ ಜನರಲ್ಲಿ ಕೂಡ ಒಂದು ಆತಂಕ ಇದೆ. ಏನು ಈ ಸಿಟಿ ಬಸ್ಗಳ ಹಾರಾಟ, ನಾವು ಯಾವ ರೀತಿ ಇದರಲ್ಲಿ ಓಡಾಡ್ಬೋದು, ನಾವು ಯಾವ ರೀತಿ ಪ್ರಯಾಣಿಸ್ಬೋದು ಅಂತ ಒಂದು ಜನರಲ್ಲಿ ಕೂಡ ಆತಂಕ ಇದೆ. ಅದು ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿದರೆ ಏನು ಇದರ ಸಾಧಕ ಬಾಧಕಗಳು ಇದನ್ನು ಯಾವ ರೀತಿ ಸರಿ ಮಾಡಬೇಕಂತ ಹೇಳಿ ಸಂಬಂಧಪಟ್ಟ ತಜ್ಞರುಗಳನ್ನು ಅದನ್ನು ಮಾಡಿಸಿ ಸರಿ ಮಾಡಬೇಕು. ಅದು ಬಿಟ್ಟು ಇನ್ನೊಂದು ಏನಾಗೋ ತನಕ ಕಾಯುವುದಲ್ಲ, ಇನ್ನೊಂದು ಯಾರಾದರೂ ಅದಕ್ಕೆ ಬಲಿ ಕೊಡುವ ತನಕ ನೀವು ಕಾಯೋದಲ್ಲ. ಈಗಲೇ ಸರಿ ಮಾಡಿ, ಏನು ವ್ಯವಸ್ಥೆ ಸರಿ ಮಾಡಬೇಕು ಅದನ್ನು ಮಾಡಿ, ಅದನ್ನು ಸರ್ಕಾರಕ್ಕೆ ಇಲ್ಲಿ ನಿಮ್ಮಲ್ಲಿ ಆಗದೆ ಸರ್ಕಾರಕ್ಕೆ ತಿಳಿಸಿ. ಇಂಥ ಸಮಸ್ಯೆಗಳು ಇಲ್ಲಿ ನಾಗರಿಕ ಆಗ್ತಾ ಉಂಟು, ಅದನ್ನು ಸರಿ ಮಾಡಿ. ಇಲ್ಲಾಂದರೆ ಅದನ್ನು ನಿಲ್ಲಿಸಬೇಡಿ ಎಲ್ಲ ಬಸ್ಗಳು. ನಮಗೆ ಯಾವುದೇ ಇಲ್ಲ ಮುಲಾಜಿಲ್ಲ, ನಮಗೆ ಸರ್ಕಾರ ಬಸ್ ಇರಲಿ, ಅದು ತೊಂದರೆ ಇಲ್ಲ, ಸಮಸ್ಯೆನೇ ಇಲ್ಲ. ಯಾಕಂದರೆ ಅದನ್ನು ಅವರಿಗೆ ಒಂದು ಟೈಮ್ ಲಿಮಿಟ್ ಉಂಟು ಮತ್ತು ಅವರಿಗೆ ಒಂದು ವೇಗ ಲಿಮಿಟ್ ಉಂಟು. ಇವರಿಗೆ ಯಾವುದು ಲಿಮಿಟೇ ಇಲ್ಲ. ಇವರು ಹೋದ ದಾರಿ, ಇವರು ಹೋದ ನಡೆ ಆದಿ ರೀತಿ ಆಗಿದೆ. ಆದ್ದರಿಂದ ನಾವು ಇದನ್ನು ಖಂಡಿಸ್ತೇವೆ. ಸೊ ಇದೀಗ ನಂತೂರಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡಬೇಕೆಂಬಂತಹ ಬೇಡಿಕೆ ಹಲವಾರು ವರ್ಷಗಳಿಂದ ಇರುವಂಥದ್ದು. ಈ ಕುರಿತು ನೀವು ಒಂದು ಕಾರ್ಮಿಕ ಹೋರಾಟಗಾರರಾಗಿ ಎಲ್ಲ ಬೆಳವಣಿಗೆಯಲ್ಲಿ ಗಮನಿಸಿದ್ದೀರಿ, ಈ ಬಗ್ಗೆ ನೀವು ಏನು ಹೇಳ್ತೀರಾ? ಖಂಡಿತವಾಗಿ ಇದು ಸತ್ಯ ಕೂಡ ಹೌದು. ಯಾಕಂದರೆ ಫ್ಲೈಓವರಲ್ಲಿ ಅಗತ್ಯ ಇದೆ, ಅದು ಯಾವಾಗಲೇ ಆಗಬೇಕಿತ್ತು ಫ್ಲೈಓವರು. ಆದರೆ ಇಷ್ಟು ತನಕ ಅದರ ಬಗ್ಗೆ ಯಾರು ಕೂಡ ಒಂದು ಅದರ ಬಗ್ಗೆ ಒಂದು ಆಲೋಚನೆ ಹೋಗಲಿಲ್ಲ. ಬಹುಶಃ ಇದು ಜಿಲ್ಲಾಧಿಕಾರಿಗಳು ಈಗ ನೀವು ಕೇಳಿದರೆ ಏನೋ ಒಂದು ಉತ್ತರ ಹೇಳ್ಬೋದು, ಅವರು ರಿಪೇರ್ ಆಗಲಿಲ್ಲ ಅಥವಾ ಏನಾಗಲಿಲ್ಲ ಅಂತ ಹೇಳ್ಬೋದು. ಅದಲ್ಲ, ಸಮಸ್ಯೆ ಇರುವಂಥದ್ದು ಅಲ್ಲಿ ಯಾವಾಗಲೇ 15-20 ನಾವೆಲ್ಲ ಇನ್ನೂ ಕೂಡ ಈ ಫ್ಲೈಓವರ್ ಆಗೋ ಚಿಂತೆಯಲ್ಲಿದೆ. ಫ್ಲೈಓವರ್ ಆಗಿ ಮುಗಿಬೇಕಿತ್ತು, ಇನ್ನೂ ಆಗಬೇಕಂತ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಇಲ್ಲಿ ಎಷ್ಟೋ ಹೆಣಗಳು ಬಿತ್ತು, ಎಷ್ಟೋ ಆಕ್ಸಿಡೆಂಟ್ಗಳಿಂದ ಎಷ್ಟೋ ಜನರು ಸತ್ತರು. ಯಾವ ಮನೆದು ಮಕ್ಕಳು ಗಂಡಸರಿರ್ಬೋದು ಹೆಂಗಸರಿರ್ಬೋದು ಸತ್ತು ಹೋದರು. ಅವರ ನೋವು ಕೇಳುವವರು ಯಾರಿದ್ದಾರೆ? ಇವತ್ತು ಜಿಲ್ಲಾಡಳಿತ ಕೇಳಿದ ಅವರ ನೋವು. ಇದು ಜಿಲ್ಲಾಡಳಿತದ ಬೇಜವಾಬ್ದಾರಿ. ಅವರು ಅದಕ್ಕೆ ಉತ್ತರ ಕೊಡಬೇಕು. ಯಾಕಂದರೆ ಜಿಲ್ಲಾಡಳಿತ ಇದನ್ನು ಮಾಡಬೇಕಿತ್ತು, ಜನರಿಗೆ ಬೇಕಾದಂಥ ಮಾಡುವಂಥದ್ದು ಇದು ಜಿಲ್ಲಾಡಳಿತ. ಅದನ್ನು ಮಾಡೋ ಬಿಟ್ಟು ಇವರು ಏನೋ ಉಡಾಪಿಯಾಗಿ ಒಂದು ಸಣ್ಣತನದ ಹೇಳಿಕೆಗಳನ್ನು ನೀಡುವುದು ಸರಿಯಲ್ಲ. ಇದು ಮಾಡಿ ಆಗಲೇಬೇಕು. ಯಾಕೆ ಜಿಲ್ಲಾಧಿಕಾರಿಗಳಿಗೆ ಪವರ್ ಇಲ್ವಾ? ಅವ್ರು ಮಾಡಲಿಕ್ಕೆ ಆಗಲ್ವಾ? ಅವ್ರ ಹತ್ರ ಮಾಡಲಿಲ್ಲ. ಬೇರೆದೆಲ್ಲ ವಿಷಯಗಳನ್ನು ಇವರು ಮಾಡ್ತಾರೆ. ಇದನ್ನು ಯಾಕೆ? ಇದು ಜನರಿಗೆ ಬೇಕಾದ ಯಾರು ಏನು ಜನರಿಗೆ ಬೇಕು ಅದನ್ನು ಮಾಡಲಿ. ಅದು ಬಿಟ್ಟು ಬೇಡದನ್ನೆಲ್ಲ ಯಾಕೆ ಮಾಡ್ತಾರೆ? ಅದು ಫ್ಲೈಓವರಲ್ಲಿ ಅಗತ್ಯವಾಗಿ ಬೇಕು. ಅದಲ್ಲದೆ ನೋಡಿ, ನಮ್ಮ ಕಾಮಗಾರಿಗಳು ಎಷ್ಟು ವಿಳಂಬ ರೀತಿ ಆಗ್ತಾಯಿದೆ ಎಂದು ನೀವು ನೋಡ್ಬೋದು. ಒಂದು ಕಾಮಗಾರಿ ಅದು ಸ್ಟಾರ್ಟ್ ಆಗಿ ಅದು 2 ವರ್ಷ 3 ವರ್ಷ ಹೋಗ್ತದೆ, ಅದನ್ನು ಕೇಳುವವರಿಲ್ಲ. ಒಂದಿಬ್ಬರು ಕೆಲಸ ಮಾಡ್ಕೊಂಡಿರ್ತಾರೆ ಯಾರ ಕಾರ್ಮಿಕರು, ಅದು ಯಾರಿಗೆ ಗುತ್ತಿ ಕೊಟ್ಟಿದ್ದಾರೆ, ಯಾರ ಅವನು ವೇಗಗತಿಯಲ್ಲಿ ಯಾಕೆ ಮಾಡೋದಿಲ್ಲ ಕಾಮಗಾರಿ, ಅದನ್ನು ಕೇಳುವವರಿಲ್ಲ. ಯಾಕಂದರೆ ಇವರ ಸೂಟ್ ಕೇಸ್ ಬಂದರೆ ಆಯಿತಾ, ಅಷ್ಟೇ, ಬೇರೆ ಏನಿಲ್ಲ. ಯಾಕಂದರೆ ಜನರು ಇವರು ಇಲ್ಲಿ ಸತ್ತರೆ ಅದು ಕೇಳುವವರು ಯಾರಿಲ್ಲ. ಯಾಕಂದರೆ ಜನರು ನೋಡಿ, ಅವರ ಮನೆಯಲ್ಲೇ ಆಗಲಿಲ್ಲ ಇಂಥ ಒಂದು ಸಮಸ್ಯೆಗಳು ಅಥವಾ ಇಂಥ ಒಂದು ನೋವುಗಳು. ಆಗ ನೋವು ಉಂಡವನಿಗೆ ನೋವು ಗೊತ್ತು ಏನಂತ. ಇವರು ನೋವು ಉಂಡಿಲ್ಲ, ಹಾಗೆ ಇರುವಾಗ ಇವರಿಗೆ ಅದರ ಸಮಸ್ಯೆ ಗೊತ್ತಿಲ್ಲ. ಇವರು ಅದನ್ನೆಲ್ಲ ಫ್ಲೈಓವರ್ ಮಾಡಬೇಕಂತ ನಾವು ಹೇಳೋದಲ್ಲ, ಇವರು ಮಾಡಿ ತೋರಿಸ್ಬೇಕು. ಆಗಲೇ ಆಗ ಗೊತ್ತಾಗ್ತದೆ. ಯಾಕಂದರೆ ಜನರಿಗೆ ಏನು ಸಮಸ್ಯೆ ಆಗಿದೆ, ಏನು ಆಗಬೇಕಿತ್ತು ಅಂತ ನೋಡಿ. ಅದಲ್ಲದೆ ಸಿಟಿ ಬಸ್ಗಳನ್ನು ಇನ್ನು ಮುಂದೆ ಸಿಟಿ ಒಳಗೆ ಬಿಡಬಾರ್ದು. ಅದಕ್ಕಂತ ಒಂದು ನಗರ ಪಾಲಿಕೆದೊಂದು ಅಲ್ಲಿ ಜಾಗ ಎಲ್ಲ ಎಕ್ವೈರ್ ಮಾಡಿ ಇಟ್ಟಿದ್ದಾರೆ. ಅದರ ವಿಷಯನೇ ಇಲ್ಲ.
ಅದು ಬೇಕಲ್ಲ. ಸಿಟಿ ಸರ್ವಿಸ್ ಬಸ್ ಸ್ಟ್ಯಾಂಡಿಗೆ ಅಂತ ಒಂದು ಎಕ್ವೈರ್ ಮಾಡಿ ಇಟ್ಟಿದ್ದಾರೆ, ಏನಾಯಿತು ಅದರ ಸಮಸ್ಯೆಗಳು, ಅದನ್ನು ಯಾವಾಗ ಮಾಡ್ತಾರೆ, ಪೂರ್ಣ ಮಾಡ್ತಾರೆ, ಅದು ಸಹ ಇಲ್ಲ. ಯಾರಂದರೆ ಜನರೇ ನಾವು ಬುದ್ಧಿವಂತರು ನೋಡಿ, ಅದನ್ನು ನಾವು ಕಾಯ್ತೇವೆ, ನಾವು ಬುದ್ಧಿವಂತರು, ಅದಕ್ಕೆ ಬುದ್ಧಿವಂತರಾದರು ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ. ಬೇರೆ ಏನಿಲ್ಲ, ಬಾಕಿ ವಿಷಯಗಳಲ್ಲಿ ನಾವೆಲ್ಲ ಬೇಗ ಕೇಳ್ತೇವೆ, ಇಂಥ ವಿಷಯಗಳನ್ನು ಕೇಳುವುದಿಲ್ಲ. ಯಾಕಂದರೆ ಅದೇ ನಾನು ಹೇಳಿದೆಲ್ಲ, ನೋವಾಗಿರುವಂಥದ್ದು ಯಾರ ಪಕ್ಕದ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ನೋವಾಗಲಿಲ್ಲ, ಹಾಗೆ ನಮಗೆ ಅದರ ಸಮಸ್ಯೆ ಅರ್ಥ ಆಗಲಿಲ್ಲ. ಅದರಿಂದ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡೋದು, ಕೂಡಲೇ ಏನು ಫ್ಲೈಓವರ್ಗಳು ಆಗಬೇಕು, ಅಲ್ಲಿ ರೋಡ್ ಏನು ವಿಸ್ತಾರ ಆಗಬೇಕು, ಅದನ್ನು ಕೂಡಲೇ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ಅವರು ಈ ಘಟನೆ ಕುರಿತಂತೆ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಈಗ ಫ್ಲೈಓವರ್ದು ಕೊನೆ ಹಂತದಲ್ಲಿ ಇದೆ ಅವ್ರದ್ದು DPR ಅಥವಾ ಏನು. ಇವತ್ತು ಕೂಡ ನಾನು ನಿನ್ನೆ ಅದು ಆಕ್ಸಿಡೆಂಟ್ ಇದೆಲ್ಲ ಆದಮೇಲೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಗೊಂಡೆ. ಅದು ಸ್ವಲ್ಪ ಲೆಂತ್ ಕೂಡ ಜಾಸ್ತಿ ಇದನ್ನ ತಗೊಂತಾ ಇದ್ದಾರೆ. ಈಗ ಒಂದು ಬೈಕಂಪಾಡಿಯಿಂದ KOCL ಬೈಕಂಪಾಡಿದು ಒಂದು ಇವಾಗಲೇ ಅದನ್ನು ಕೂಡ ಇದಾಗಿದೆ. ಇನ್ನೊಂದು ನಮ್ಮ ನಂತೂರು ಮತ್ತೆ KPT ಕವರ್ ಆಗುವಂತ ಒಂದು ಇದನ್ನು ಕೂಡ, ಎರಡೂ ಕೂಡ ಇದಾಗುತ್ತೆ. ನಂತೂರು KPTದು ಇನ್ನು ಟೆಂಡರ್ ಒಂದ್ಸರಿ ಇದು ಮಾಡಿದ್ಮೇಲೆ ಇನ್ನೊಂದು ಇವಾಗ ಅದು DPR ಏನ್ ಮಾಡ್ತಿದ್ದಾರೆ, ಯಾವ ರೀತಿ ಇದ್ ಮಾಡ್ತಾರೆ ಅಂತ ಇನ್ನೂ DPR ಹಂತದಲ್ಲಿ ಇದೆ. ಯಾಕಂದ್ರೆ ಫ್ಲೈಓವರ್ ಅಂತ ಇದ್ ಮಾಡ್ಬೇಕಾದ್ರೆ ನಮ್ದು ಸರ್ವಿಸ್ ರೋಡನ್ನು ಕೂಡ ನಾವು ಸ್ವಲ್ಪ ತಗೋಬೇಕಾಗ್ತದೆ. ಆ ಸರ್ವಿಸ್ ರೋಡ್ ಅಲ್ಲಿ ಅಕ್ವಿಷನ್ ಎಷ್ಟಾಗುತ್ತೆ, ಯಾವ ರೀತಿ ಇದು ಮಾಡ್ಬೋದು ಅಂತ ಕೊನೆ ಹಂತದಲ್ಲಿದೆ. ಇದು NHAI ಕಡೆಯಿಂದ ಆಗುವಂಥದ್ದು. ಇವತ್ತು ಕೂಡ ನಾನು ಅದು ಮಾಹಿತಿ ತಗೊಂಡಿದ್ವಿ, ಇನ್ನೊಂದು ತಿಂಗಳಲ್ಲಿ ಅಂತ ಹೇಳಿದ್ದಾರೆ. ಅವರ ಒಂದು ಟೀಮ್ ಇವಾಗಲೇ DPR ಮಾಡ್ತಿದ್ದಾರೆ. ಬಟ್ ಅಲ್ಲಿ ಫ್ಲೈಓವರ್ದಂತೂ ಮಾಡೋದು NHAI ಇಂದ ನಿರ್ಧಾರ ಆಗಿದೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಆದಷ್ಟು ಬೇಗ ಮಾಡಿಸೋದು ನಮ್ಮ ಕರ್ತವ್ಯದಲ್ಲಿದೆ, ಆದಷ್ಟು ಬೇಗ ಅದನ್ನ ಮಾಡಿಸ್ತೀವಿ. ಸೊ NHAI ಕಡೆಯಿಂದ ನಾನು ಮಾತಾಡೋದಕ್ಕಾಗಲ್ಲ ಯಾಕೆ ಇದೆ ಅಂತ. ಬಟ್ ಇವಾಗ ನನಗೆ ಮತ್ತೆ ಅವರ ಒಂದು ಡಿಸ್ಕಷನ್ ಇದರಲ್ಲಿ ದ ಪ್ಲಾನ್ ಹ್ಯಾಸ್ ಬಿನ್ ಅಪ್ರೂವ್ಡ್. ಜಸ್ಟ್ ಅಲ್ಲಿ ಎಷ್ಟು ಅನುದಾನ ಬರಬೇಕು, ಯಾವ ರೀತಿ ಮಾಡಬೇಕು ಅಂತ ಒಂದು DPR ಫೈನಲ್ ಹಂತದಲ್ಲಿ ಇದೆ. ಫೈನಲ್ ಅಂತ ಹೇಳಿದ್ರೆ ಎಲ್ಲ ಗ್ರೇಡಿಯಂಟ್ ಮ್ಯಾಪಿಂಗ್ ಆಗಿರ್ತದೆ, ಎಲ್ಲಿಂದ ಎಲ್ಲಿಗೆ ಬರಬೇಕು ಅಂತ ಆಗಿರುತ್ತೆ, ಎಷ್ಟು ಕಿಲೋಮೀಟರ್ ಫ್ಲೈಓವರ್ ಬರಬೇಕು, ಅದಕ್ಕೆ ಎಕ್ಸಿಟ್ ಎಷ್ಟು ಇದು ಕೊಡಬೇಕು, ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಇದಾಗಬೇಕು ಅಂತೆಲ್ಲ ಇದರಲ್ಲಿದೆ. ಇನ್ನೊಂದು ಏನಂದ್ರೆ ಈ KOCL ಇಂದ ಬೈಕಂಪಾಡಿಗೂ ಫ್ಲೈಓವರ್ ಈಗಾಗಲೇ ಇರೋದ್ರಿಂದ ಒಂದೇ ಮಾಡಬೇಕು ಅಥವಾ ಸೆಪರೇಟ್ ಬೇರೆ ಬೇರೆ ಇದರಲ್ಲಿ ಅಂದ್ರೆ ಅಂತ ತಗೋಬೇಕು ಅಂತ ಈ ಕೊನೆ ಹಂತದಲ್ಲಿ ಕೂಡ ಇದರಲ್ಲಾಗಿದೆ. ಎಲ್ಲದೂ ನಮ್ಮ ಇದರಲ್ಲಿ ಬೈಪಾಸ್ ಒಂದು ಇದನ್ನ ಮಾಡಿದೀವಿ. ಆಸ್ ಆಫ್ ನಾವು ಇವಾಗ NH66 ಇಂದ 75ಗೆ ಬೈಪಾಸ್ ಏನು ಇದಾಗಿದೆ, ಅದನ್ನು ಕೂಡ DPR ಇದನ್ನ ಮಾಡಬೇಕು ಅಂತ ಮಾಡಿದೀವಿ. ಅದು ಇಟ್ಸ್ ಇನ್ ಅ ವೆರಿ ಪ್ರಿಲಿಮಿನರಿ ಸ್ಟೇಜ್, ಅದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಇನಿಷಿಯಲಿ ನಾವು ಅನ್ಕೊಂಡಿದ್ದು NH66 ಇಂದ ಮತ್ತೆ NH66ಗೆ ಕವರ್ ಮಾಡುವಂಥದ್ದು, ಅಂದ್ರೆ ಪೂರ್ತಿ ಸಿಟಿನೇ ಬೈಪಾಸ್ ಮಾಡಿ ಇದು ಹೋಗುವಂಥದ್ದು. ಬಟ್ ಅಗೇನ್ ಲ್ಯಾಂಡ್ ಅಕ್ವಿಷನ್ ಮತ್ತೆ ಇದೆಲ್ಲ ಜಾಸ್ತಿ ಇದಾಗಿರೋದ್ರಿಂದ ಫಸ್ಟ್ ಆಸ್ ಆಫ್ ನಾವು 75ಗೆ ಇದು ಮಾಡಿರುವಂಥದ್ದು. ಬಹುಶಃ ಮುಂದಿನ ಹಂತದಲ್ಲಿ 75 ಇಂದ 73ಗೆ ಏನಾದ್ರು ಹೋಗುವಂಥದ್ದು ಇದು ಮಾಡಿ ಅಲ್ಲಿ 73 ಇಂದ 66 ಇಂಡಸ್ಟ್ರಿಯಲ್ ಏರಿಯಾ ದಾಟಿ ಬರುವಂಥದ್ದು. ಸೊ ಈ ತರ ಪ್ಲಾನ್ ಇದೆ. ಎರಡನೇ ಪ್ಲಾನ್ ವೆರಿ ಪ್ರಿಲಿಮಿನರಿ ಇದು ಮಾಡಿದ್ದು, ಪೂರ್ತಿ NH66 ಸಿಟಿ ಒಳಗಡೆ ಏನ್ ಬರುತ್ತೆ ಅದು ಫ್ಲೈಓವರ್ನೇ ಮಾಡಿಸ್ಬಿಡೋದು ಅಂತ. ಬಟ್ ಅದು ಸ್ವಲ್ಪ ಬಹಳ ಜಾಸ್ತಿ ಇದು ಅಂತ ಹೇಳಿ ಇದು ಮಾಡಿದ್ರು. ಸೊ ಅದನ್ನ ಬಿಟ್ಟು ಬೈಪಾಸ್ಗೆ ಅವರು ಜಾಸ್ತಿ ಒತ್ತು ಕೊಟ್ಟಿರುವಂಥದ್ದು. ವಿ ಆರ್ ಟ್ರೈಂಗ್ ಇಟ್. ಈಗ 66ದು ತಾವೇ ನೋಡಿದ್ರೆ ಇನಿಷಿಯಲಿ 2000 ಇದ್ರ ಟೈಮಲ್ಲಿ ಮಾಡಿದ್ದಂಥದ್ದು NH ಒನ್ ಆಫ್ ದ ಫಸ್ಟ್ NH ಪ್ರಾಜೆಕ್ಟ್ಸ್ ತಗೊಂಡಿದ್ದು ನಮ್ಮ 66. ಅವಾಗ ಸರ್ವಿಸ್ ರೋಡ್ ಮಾಡಬೇಕು, 6 ಲೇನ್ ಮಾಡಬೇಕು ಅಂತ ಯಾರಿಗೂ ಅಷ್ಟು ಬಹುಶಃ ಐಡಿಯಾ ಇದ್ದಿರೋದಿಲ್ಲ. ಈಗ NHನವ್ರು ಹೇಳೋದು ಅದೇನೆ. ಇವಾಗಿನಷ್ಟು ಸೊಫಿಸ್ಟಿಕೇಟೆಡ್ ಆಗಿ ಅವಾಗ ಯಾರು ಇದು ಮಾಡ್ತಿರ್ಲಿಲ್ಲ. ಇವಾಗ ನಾವು ಎಕ್ಸ್ಪ್ಯಾಂಡ್ ಮಾಡ್ಬೇಕಂದ್ರೂ ನಮ್ಮಲ್ಲಿ ಜಾಗ ಇಲ್ಲ. ಸೊ ಅದು ಎರಡೂ ರೀತಿ ನಮಗೆ ಸಮಸ್ಯೆ ಇದೆ. ಅದಕ್ಕೆ ಆಲ್ಟರ್ನೇಟ್ ಏನಿದೆ ನಾವು ಅದನ್ನ ನೋಡ್ತಾ ಇದ್ದೀವಿ ಇವಾಗ. ಮುಖ್ಯವಾಗಿ ಮಂಗಳೂರಿನ ನಂತೂರು ಸರ್ಕಲ್ ಏನಿದೆ, ಹೆವಿ ಟ್ರಾಫಿಕ್ಗೆ ಕುಖ್ಯಾತಿಯನ್ನ ಪಡೆದಿರುವಂಥದ್ದು. ಸೆಕೆಂಡ್ ಆಗಿ ಇಲ್ಲಿ ಅಪಘಾತದ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಇದರ ಜೊತೆಗೆ ನಂತೂರಿನಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡಬೇಕೆಂಬಂತಹ ಹಲವಾರು ವರ್ಷಗಳ ಬೇಡಿಕೆ ಇನ್ನೂ ಕೂಡ ಈಡೇರಿಲ್ಲ. ಆದರೆ ಅದರ ಬಗ್ಗೆ ಚರ್ಚೆ ಮಾತ್ರ ಆಗ್ತಾ ಇದೆ ಹೊರತು DPR ಇನ್ನೂ ಆಗಿಲ್ಲ. ಇಂತಹ ಕೆಲ ಕಾರಣಗಳನ್ನು ಹೇಳಲಾಗ್ತಾ ಇದೆ. ಆದರೆ ಜೀವ ಹಾನಿ ಆಗುವಂತಹ ಘಟನೆಗಳಿಗೆ ಇನ್ನೂ ಕೂಡ ಫುಲ್ ಸ್ಟಾಪ್ ಸಿಕ್ಕಿಲ್ಲ. ಹೀಗಾಗಿ ಇಲ್ಲಿ ಪ್ರಯಾಣಿಸುವುದು ಕೂಡ ವಾಹನ ಸವಾರರಿಗೆ ಸವಾಲಾಗಿ ಪರಿಣಮಿಸಿರುವಂಥದ್ದು. ಹೀಗಾಗಿ ಹೆವಿ ವಾಹನ ದಟ್ಟಣೆ ಇರುವಂತಹ ಈ ನಂತೂರು ಸರ್ಕಲ್ನಲ್ಲಿ ಇನ್ನು ಮುಂದೆ ಜೀವಹಾನಿ ಆಗುವಂತಹ ಯಾವುದೇ ಘಟನೆಗಳು ಆಗದಂತೆ ನೋಡಿಕೊಳ್ಳಬೇಕಾದುದು ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆಯ ಮುಂದಿರುವಂತಹ ಸವಾಲು. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಮುಂದೆ ಕೂಡ ಮುಖ್ಯವಾದಂತಹ ಹೊಣೆಗಾರಿಕೆ ಇರುವಂಥದ್ದು. ಅದನ್ನು ಆದಷ್ಟು ಸಂಬಂಧಪಟ್ಟ ಅಧಿಕಾರಿಗಳು ವ್ಯವಸ್ಥೆ ಮಾಡಿ ಜೀವಹಾನಿ ಆಗುವುದನ್ನು ತಡೆಗಟ್ಟಬೇಕಾಗಿದೆ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್.
ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.